ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಫ್ರಾನ್ಸ್ ಸಾರು ಮಾಡುವ, ಅಂದರೆ ನಮ್ಮ ಕುಂದಾಪುರ ಕಡೆ ಚಟ್ಲಿ ಸಾರು ಅಂತೀವಿ ನಾವು. ಇದನ್ನು ಮಾಡೋಕ್ಕೆ ನಾನು ಚಿಕ್ಕ ಫ್ರಾನ್ಸ್ ಬರ್ತೈತಲ್ಲ ಅದು ತೊಗೊಂಡು ಬಂದಿದ್ದೀನಿ 1 kg. ನೋಡಿ, ಭಾಳ ಚಿಕ್ಕದಲ್ಲ, ಮೀಡಿಯಮ್ ಸೈಜ್ ಇದೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿ, ಕ್ಲೀನ್ ಮಾಡಿದ್ಮೇಲೆ ಇಷ್ಟೇ ಆಗಿರೋದು ಇದು. ನೋಡಿ, ಈ ಥರ ಬಂದಿದೆ. ಇದಕ್ಕೆ 1 ಚಮಚ ಉಪ್ಪು, 1 ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಬೇಕಿದು. ನೋಡಿ, ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡುವ. ನಮ್ಮ ಮಸಾಲೆಗೆ 1 ಅರ್ಧ ಕಡಿಯಾಗಷ್ಟು ತೆಂಗಿನಕಾಯಿ ತುರಿ, ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ, 1 ಅರ್ಧ ಚಮಚ ಉದ್ದಿನಬೇಳೆ, ಸ್ವಲ್ಪ ಬೆಳ್ಳುಳ್ಳಿ, 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಸ್ವಲ್ಪ ಮೆಂತ್ಯ ಕಾಳು, ಜೀರಿಗೆ, ಅಜ್ವಾನ ಹಾಗೂ ಶಾಯಿ ಜೀರಿಗೆ, ಸ್ವಲ್ಪ ಹುಳಿ ಮತ್ತು ಈರುಳ್ಳಿ ಇಷ್ಟನ್ನು ತಗೊಂಡಿದ್ದೀನಿ ಮಸಾಲೆಗೆ. ನೋಡಿ, ಮಸಾಲೆ ರುಬ್ಕೊಂಡು ತೊಗೊಂಬಂದಿದ್ದೀನಿ. ನೈಸಾಗಿ ರುಬ್ಕೊಳ್ಬೇಕು ಇದನ್ನು. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳುವ. ನೀವು ಯಾವ ಎಣ್ಣೆ ಬೇಕಿದ್ರೂ ಹಾಕ್ಕೋಬೋದು. ಇದಕ್ಕೇ ಸ್ವಲ್ಪ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, ಒಂದು 10 ಎಸಳು. ಆಮೇಲೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ಪ್ರಾನ್ಸನ್ನು ಸೇರಿಸ್ಕೊಂಡು ಬಿಡುವ. ಪ್ರಾನ್ಸ್ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 5 ನಿಮಿಷ ಮುಚ್ಚಿಟ್ಕೊಂಡೆ ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 5 ನಿಮಿಷ ಆದಮೇಲೆ ಇಷ್ಟು ಕುದ್ದಿರುತ್ತೆ. ಆವಾಗ ಇದಕ್ಕೆ ನಾವು ಮಸಾಲೆನ ಸೇರಿಸ್ಕೊಂಡು ಬಿಡುವ. ಮಸಾಲೆನೂ ಹಾಗೆ ಜಾಸ್ತಿ ತೆಳು ಮಾಡಬಾರ್ದು, ಮೀಡಿಯಮ್ ಹದದಲ್ಲೇ ಇರಬೇಕು. ನೋಡಿ, ಈಗ ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು. ನೋಡಿ, ನೀವೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು. ಮಾಡೋದಕ್ಕೂ ಈಸಿ, ತುಂಬಾ ಸೂಪರಾಗಿರುತ್ತೆ ಈ ಸಾಂಬಾರು. ಕುದೀತಾ ಇರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಬಿಡುವ. ನೋಡಿ, ಇವಾಗ ಚಟ್ಲಿ ಸಾಂಬಾರು ರೆಡಿಯಾಗಿದೆ. ನಮ್ಮ ಕುಂದಾಪುರ ಕಡೆ ನಾವು ಕುಚ್ಚಲಕ್ಕಿ ಅನ್ನಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ ಈ ಸಾರು. ನೀವು ಒಂದ್ಸರಿ ಈ ಥರ ಚಟ್ಲಿ ಸಿಕ್ಕಿದರೆ ಈ ಥರ ಸಾರು ಮಾಡಿ ನೋಡಿ. ನಾನಿದನ್ನು ಸಾಂಬಾರು ಮಾಡಿದ್ಮೇಲೆ ಅರ್ಧ ಗಂಟೆ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ನೋಡಿ ಹೇಗಾಗಿದೆ ಅಂತ ನೋಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.